ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಪ್ರೀವಿಯಸ್ ವಿಡಿಯೋನಲ್ಲಿ ಎಕ್ಸ್ಪ್ಲೈನ್ ಮಾಡಿರೋ ಹಾಗೆ ಈ ಕಲಿಯುಗದಲ್ಲಿ ಈ ಡಿಜಿಟಲ್ ಎರಾಲಿ ಸ್ಪಿರಿಚುಯಾಲಿಟಿ ಬೇಕಾ, ಆಧ್ಯಾತ್ಮಿಕತೆ ಬೇಕಾ ಅಂತ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಸೊ ಕ್ವಶನ್ ಮಾಡಿದ ಹಾಗೆ ಈ ಸ್ಪಿರಿಚುಯಾಲಿಟಿ ಯಾಕೆ ಮುಖ್ಯ, ನಮಗೆ ಅವಶ್ಯಕತೆ ಇದೆಯಾ, ಅಷ್ಟೊಂದು ನೆಸಸರಿನಾ ಅಂದರೆ ಕೆಲವೊಂದು ವಿಷಯನ ಶೇರ್ ಮಾಡ್ತೀನಿ. ದೀಸ್ ಆರ್ ಥಿಂಗ್ಸ್, ಈ ಯುಗಗಳು, ನಾವು ಕಲಿಯುಗದಲ್ಲಿ ಏನಿದ್ದೀವಿ ಅಥವಾ ಯಾವುದೇ ಯುಗ ಆಗಲಿ ಆಲ್ರೆಡಿ ಪ್ರೋಗ್ರಾಮ್ ಆಗಿರೋದೇ. ಮುಂಚೆನೇ ಈ ಸಾಫ್ಟ್ವೇರ್ ಹೀಗೆ ವರ್ಕ್ ಆಗಬೇಕಂತ ಪ್ರೋಗ್ರಾಮ್ ಆಗಿರೋ ರೀತಿಯೇ ತಾನೇ ಆ ಸಾಫ್ಟ್ವೇರ್ನ ನಾವು ಯೂಸ್ ಮಾಡೋಕ್ಕಾಗೋದು. ಅದೇ ರೀತಿ ಆಲ್ರೆಡಿ ಈ ಕಲಿಯುಗ ಹೇಗೆ ವರ್ಕ್ ಆಗುತ್ತೆ, ಹೇಗೆ ನಡಿಬೇಕಂತ ಇಟ್ ಹ್ಯಾಸ್ ಬಿನ್ ಪ್ರೀ ಡಿಟರ್ಮೈನ್ಡ್, ಆಲ್ರೆಡಿ ಪ್ರೋಗ್ರಾಮ್ ಲೈಕ್ ದ್ಯಾಟ್. ಸೊ ಈ ಯುಗಗಳ ಬಗ್ಗೆ ನನಗೆ ಏನು ನಾಲೆಜ್ ಇದೆ ಅದನ್ನು ಶೇರ್ ಮಾಡ್ತೇನೆ. ಸೊ ಮೊದಲನೇದಾಗಿ ಕೃತಯುಗ. ಈ ಕೃತಯುಗ ಏನಂದರೆ 100% ಎಲ್ಲ ಸತ್ಯ, ಧರ್ಮ ಮತ್ತು ಸನ್ಮಾರ್ಗ, ಸದ್ಬುದ್ಧಿ ಉಳ್ಳವರೇ ಇರ್ತಿದ್ರು ಮನುಷ್ಯರು ಅಂತ. ಎಲ್ಲ ಮನುಷ್ಯರು ಸನ್ಮಾರ್ಗ, ಸತ್ಯ, ಧರ್ಮದಲ್ಲೇ ನಡೀತಿದ್ರೆ ತೊಂದರೆ ಏನು, ಎಲ್ಲ ಚೆನ್ನಾಗೇ ನಡೀತಿತ್ತು ಅಂದರೆ ಇರ್ತಾರಲ್ವ ಏನಾದರೂ ತೊಂದರೆ ಕೊಡೋಕ್ಕೆ ರಾಕ್ಷಸರು. ಈ ರಾಕ್ಷಸರಿಂದ ಮನುಷ್ಯರಿಗೆ ತೊಂದರೆ ಆಗ್ತಿತ್ತು. ಆಗ ಸ್ವತಃ ದೇವರೇ ಬಂದು ಮನುಷ್ಯನ ಪ್ರೊಟೆಕ್ಟ್ ಮಾಡಿ ಅವ್ರನ್ನ ರಾಕ್ಷಸರಿಂದ ರಕ್ಷಿಸ್ತಿದ್ರು. ರಾಕ್ಷಸರ ಮೇಲೆ ಯುದ್ಧ ಮಾಡಿ ಮನುಷ್ಯರನ್ನ ಪ್ರೊಟೆಕ್ಟ್ ಮಾಡ್ತಿದ್ರು. ಈ ರೀತಿ ಇರಬೇಕಾದ್ರೆ ಈ ಸತ್ಯಯುಗದಲ್ಲಿ ದೇವರಿಗೂ ಮತ್ತು ರಾಕ್ಷಸರಿಗೂ ಯುದ್ಧ ನಡೀತಿತ್ತು. ಹಾಗೆ ಮುಂದೆ ಬಂದರೆ ತ್ರೇತಾಯುಗ. ಈ ತ್ರೇತಾಯುಗದಲ್ಲಿ 75% ಸತ್ಯ, ಧರ್ಮ, ಸಂಸ್ಕಾರಗಳನ್ನ ಫಾಲೋ ಮಾಡ್ತಾಯಿದ್ರು. ಇನ್ನು 25% ಆಲ್ರೆಡಿ ಮನುಷ್ಯರು ಕರಪ್ಟ್ ಆಗಿದ್ರು. ಹಾಗೆ ರಾಕ್ಷಸರಿಗೆ ಏನು ರಾಕ್ಷಸರಿಂದ ಬರ್ತಾ ಇತ್ತಲ್ಲ, ಈ ಇನ್ಫ್ಲುಯೆನ್ಸ್ ಆಲ್ರೆಡಿ 25% ಮನುಷ್ಯರ ಮೇಲೆ ಪರಿಣಾಮ ಬೀರಿತ್ತು. ಹಾಗೆ ಇಲ್ಲಿ ಯಾರ್ಯಾರಿಗೆ ಯುದ್ಧ ನಡೆಯುತ್ತೆ ಅಂದರೆ ದೇಶದಿಂದ ದೇಶಕ್ಕೆ ರಾಮ ಹೋಗಿ ಲಂಕಾ ಮೇಲೆ ಯುದ್ಧ ಮಾಡಿ ಸೀತೆನ ಕರ್ಕೊಂಡು ಬಂದರು. ನಮ್ಮ ನೆಕ್ಸ್ಟ್ ಯುಗ ಅಂದರೆ ದ್ವಾಪರ ಯುಗ. ಇಲ್ಲಿ ಯಾರ್ಯಾರಿಗೆ ಯುದ್ಧ ಆಯ್ತಂದರೆ 50% ಒಳ್ಳೆಯವರು, 50% ಕರಪ್ಟ್ ಆಗಿದ್ರು. ಹೀಗಿರಬೇಕಾದ್ರೆ ಯುದ್ಧ ನಡೆಯೋದು ಯಾರ್ಯಾರಿಗಂದರೆ ಫ್ಯಾಮಿಲಿನಲ್ಲೇ ಯುದ್ಧ ನಡೀತಿತ್ತು, ಕಸಿನ್ಸ್ಗಳಿಗೆ ಯುದ್ಧ ನಡೀತಿತ್ತು, ಪಾಂಡವರು ಕೌರವರ ನಡುವೆನೇ ಯುದ್ಧ ನಡೀತು. ಹಾಗೆ ಇಲ್ಲಿ ಏನಾಯ್ತಂದರೆ ಆಲ್ರೆಡಿ 50% ಧರ್ಮ, ಸತ್ಯ ಎಲ್ಲನೂ ಹಾಳಾಗಿತ್ತು. ಹೀಗಿರಬೇಕಾದ್ರೆ ಇಲ್ಲಿ ನಡೆದಿದ್ದು ಫ್ಯಾಮಿಲಿನಲ್ಲಿ ಯುದ್ಧ. ಓಕೆ, ಈ ಕಲಿಯುಗದಲ್ಲಿ ಯಾರ್ಯಾರಿಗೆ ಯುದ್ಧ ನಡೀತಿದೆ ಅಂದರೆ ಫ್ಯಾಮಿಲಿನಲ್ಲ ಅಥವಾ ಕಸಿನ್ಸ್ ಜೊತೆನಾ ಅಂತ ಕೇಳಿದರೆ ನೋ. ಈ ಕಲಿಯುಗದಲ್ಲಿ ಕರಪ್ಷನ್ ಆಗಿರೋದು 75% ಪೀಪಲ್ ಮತ್ತು 25% ಅಷ್ಟೇ ಜನ ಸತ್ಯ, ಧರ್ಮ, ಸನ್ಮಾರ್ಗ ಈ ರೀತಿ ಫಾಲೋ ಮಾಡ್ತಿರೋದು, ಒಳ್ಳೆಯದನ್ನು ಫಾಲೋ ಮಾಡ್ತಿರೋದು ಬರೀ 25%. ಮತ್ತು ಕರಪ್ಟ್ ಆಗಿರೋರು 75% ಅಂತ ಆಲ್ರೆಡಿ ಇಟ್ ಹ್ಯಾಸ್ ಬಿನ್ ಡಿಟರ್ಮೈನ್ಡ್. ಇದೇ ಪ್ರೋಗ್ರಾಮಿಂಗ್ ಇರೋದು. ಸೊ ಈ 25% ಜನಗಳನ್ನ ಹೇಗೆ ಸೇವ್ ಮಾಡೋದು, ಯಾರು ಬಂದು ಸೇವ್ ಮಾಡ್ತಾರೆ ಅಂದರೆ ಈ ಕಲಿ ಪ್ರಭಾವ. ಕಲಿ ಯುಗ ಅಂದರೆ ಇದು ಕಲಿಯಿಂದ ಪ್ರಭಾವ ಆಗ್ತಿರುತ್ತೆ. ನಮ್ಮನ್ನು ಪ್ರೊಟೆಕ್ಟ್ ಮಾಡೋಕ್ಕೆ ಬರೋದು ಕಲ್ಕಿ ಅಂದ್ಬಿಟ್ಟು ದಶಾವತಾರದಲ್ಲಿ 10ನೇ ಅವತಾರ ಆದ ಕಲ್ಕಿ ಬರ್ತಾರೆ ಅಂತ. ಆದರೆ ಯಾರಿಗೆ ಬಂದು ಈ 25% ಜನಗಳನ್ನ ಪ್ರೊಟೆಕ್ಟ್ ಮಾಡ್ತಾರೆ ಅಂದರೆ ಹೇಗೆ ಅಂದರೆ, ಯಾರು ಈ ಯುದ್ಧ ನಡೀತಿರೋದು ಕಲಿಗಲ್ಲ, ನಮ್ಮಲ್ಲೇ ಇರೋ ಕಲ್ಕಿ. ಈ ಕಲ್ಕಿ ಅಂದರೆ ನಮ್ಮಲ್ಲೇ ನಡೆಯೋ ನೆಗೆಟಿವಿಟಿ ಆ್ಯಂಡ್ ಪಾಸಿಟಿವಿಟಿ ಥಾಟ್ಸ್, ನಮ್ಮಲ್ಲೇ ನಡೆಯೋ ಯುದ್ಧ. ಇದು ಸರಿನಾ, ಇದು ತಪ್ಪಾ, ಕ್ಲಾರಿಟಿನೇ ಇರಲ್ಲ. ಎಲ್ಲರಿಗೂ ಲ್ಯಾಕ್ ಆಫ್ ಕ್ಲಾರಿಟಿ ಇರುತ್ತೆ. ಇದು ನಾವು ಸರಿ ಮಾಡ್ತಿದ್ದೀವ ತಪ್ಪಾ ಅಂತ ಯಾರಾದರೂ ಕಾನ್ಫಿಡೆನ್ಸ್ ಆಗಿ ಹೇಳ್ತೀವ? ಇಲ್ಲ, ಲ್ಯಾಕ್ ಆಫ್ ಕಾನ್ಫಿಡೆನ್ಸ್ ಇರುತ್ತೆ. ಹೇಗಿದು ಮತ್ತು ಹೇಗೆ ಕರೆಕ್ಟ್ ಮಾಡ್ಕೊಳ್ಳೋದು?
ಈ ಕಲಿಯುಗದಲ್ಲಿ ನಡೆಯೋದೆ ಅಂತರ್ಯುದ್ಧ, ಇನ್ನರ್ ವಾರ್. ಬೇರೆ ಯಾವುದೋ ದೇಶಕ್ಕೆ ಹೋಗಿ ಮಾಡಬೇಕಾಗಿಲ್ಲ, ಯಾವುದೋ ರಾಕ್ಷಸನ ಮೇಲೆ ಯುದ್ಧ ಮಾಡಬೇಕಾಗಿಲ್ಲ, ಅಥವಾ ಯಾರ್ಯಾರೋ ಕಸಿನ್ಸ್ ಮೇಲೆ ಮಾಡಬೇಕಾಗಿಲ್ಲ. ಬಟ್ ನಮ್ಮಲ್ಲೇ ನಡೆಯೋ ಯುದ್ಧನ ನಾವು ಐಡೆಂಟಿಫೈ ಮಾಡದೆ ಬೇರೆಯವ್ರ ಮೇಲೆ ಬ್ಲೇಮ್ ಮಾಡ್ತಾ ಇರ್ತೀವಿ, ಅಥವಾ ಬೇರೆಯವ್ರನ್ನ ಫಿಕ್ಸ್ ಮಾಡೋಕೆ ಹೋಗ್ತೀವಿ. ಅವ್ರು ಫಿಕ್ಸ್ ಆದರೆ ಸರಿ ಹೋಗುತ್ತೆ. ನಮ್ಗನ್ಸಲ್ವ ಯಾವಾಗಲೂ ಇದೊಂದು ವಿಷಯ ಸರಿ ಹೋಗ್ಬಿಟ್ರೆ ಸಾಕು, ಎಲ್ಲ ಸರಿ ಹೋಗುತ್ತೆ, ನಾನು ಆರಾಮವಾಗಿರ್ತೀನಿ. ಸರಿ, ಓಕೆ, ಆ ವಿಷಯ ಸರಿ ಹೋಯ್ತು. ಈ ಮನುಷ್ಯ ಒಬ್ಬ ಸರಿ ಹೋಗ್ಬಿಟ್ರೆ ಸಾಕು, ನಮ್ಮ ಪಕ್ಕ ತುಂಬ ತೊಂದರೆ ಕೊಡ್ತಿದ್ದಾರೆ. ಸರಿ, ಅದು ಸರಿ ಹೋಯ್ತು, ಆರಾಮಾಗಿದ್ದೀರಾ? ಇಲ್ಲ ಇಲ್ಲ, ಇದೊಂದೇ ಒಂದು ಸಿಚುಯೇಷನ್ ಚೇಂಜ್ ಆಗಿಬಿಟ್ರೆ ನೆಕ್ಸ್ಟ್ ನಾನು ಆರಾಮಾಗಿರ್ತೀನಿ. ಆಗತ್ತಾ? ಇಲ್ಲ. ಸೊ ಒಂದು ಎಕ್ಸಾಂಪಲ್ ಹೇಳ್ತೀನಿ. ಈ ಕಲಿಯುಗದಲ್ಲಿ ನಡೆಯೋ ಇನ್ನರ್ ವಾರ್ಗೆ ಇರೋದು ಒಂದೇ ದಾರಿ ಅಂತ. ಆಲ್ರೆಡಿ ದ್ವಾಪರ ಯುಗ ಮುಗಿತಿದ್ದ ಹಾಗೆ ಯುದ್ಧ ಮುಗಿದ ಮೇಲೆ ಪಾಂಡವರು ಕೇಳ್ತಾರೆ ನೆಕ್ಸ್ಟ್ ಬರೋ ಕಲಿಯುಗದ ಬಗ್ಗೆ ಎಕ್ಸ್ಪ್ಲೈನ್ ಮಾಡಲಿಕ್ಕೆ ಕೃಷ್ಣಗೆ. ಕೃಷ್ಣ ಹೇಳ್ತಾರೆ, ಅದಕ್ಕೆ ಒಂದು ಎಕ್ಸ್ಪ್ಲನೇಷನ್ ಕೊಡ್ತಾರೆ. 5 ಬಾಣಗಳನ್ನ 5 ಕಡೆ ಹೊಡೆದು 5 ಪಂಚಪಾಂಡವರಿಗೂ ಹೋಗ್ಬಿಟ್ಟು ಆ ಬಾಣಗಳನ್ನ ಎಲ್ಲಿ ಬಿದ್ದಿದೆ ಹುಡುಕಿ ತನ್ನಿ ಅಂತಾರೆ. ಮತ್ತು ಹಾಗೆ ಆ ಬಾಣಗಳು ಬಿದ್ದಿರೋ ಹತ್ರ ನೀವು ಹೋಗಿ ನೋಡಿದಾಗ ಅಲ್ಲಿ ಯಾವ ದೃಶ್ಯ ಇರುತ್ತೆ, ಯಾವ ಸಿಚುಯೇಷನ್ ಇರುತ್ತೆ, ಬಂದು ಎಕ್ಸ್ಪ್ಲೈನ್ ಮಾಡಿದ್ರೆ ಐ ಕ್ಯಾನ್ ಲೆಟ್ ಯು ನೋ. ಆವಾಗ ನಾನು ನಿಮಗೆ ಕಲಿಯುಗ ಹೇಗಿರುತ್ತೆ ಅಂತ ಎಕ್ಸ್ಪ್ಲೈನ್ ಮಾಡ್ತೀನಿ ಅಂತ ಹೇಳ್ತಾರೆ. ಸೊ ನಿಮಗೆಲ್ರಿಗೂ ಆ ವಿಷಯ ತಿಳ್ಕೊಳ್ಳೋ ಇಂಟ್ರೆಸ್ಟ್ ಇದ್ದರೆ, ಹಾಗೆ ನಾನು ಈಗ ಎಕ್ಸ್ಪ್ಲೈನ್ ಮಾಡಿದ ಯುಗಗಳಲ್ಲಿ ಸ್ಪಿರಿಚುವಾಲಿಟಿಗೆ ಏನು ಇಂಪಾರ್ಟೆನ್ಸ್ ಇದೆ ಅಂತ ಹೇಳಿದ್ದೀನಿ, ಅದೇ ರೀತಿ ಆ ಕಥೆನಲ್ಲೂ ನಾನು ಎಕ್ಸ್ಪ್ಲೈನ್ ಮಾಡೋ ಅಥವಾ ನನಗೆ ಗೊತ್ತಿರೋ ನಾಲೆಡ್ಜ್ ಶೇರ್ ಮಾಡೋ ವಿಷಯದಲ್ಲೂ ಕನೆಕ್ಟಿವಿಟಿ ಇದೆ. ಪ್ಲೀಸ್ ವೆಯ್ಟ್ ಫಾರ್ ಮೈ ನೆಕ್ಸ್ಟ್ ವಿಡಿಯೋ. ಥ್ಯಾಂಕ್ ಯು ಆಲ್.